ಎಲ್ಲರಿಗೂ ನಮಸ್ಕಾರ. ಎಲ್ ಭೈರಪ್ಪ ಅವರ ಉತ್ತರಕಾಂಡ ಕಾದಂಬರಿಯನ್ನು ಮುಂದುವರಿಸೋಣ. ರಾಮ, ವಿಶ್ವಾಮಿತ್ರ ಮತ್ತು ಲಕ್ಷ್ಮಣ ಇವರು ಗೌತಮ ಋಷಿಯನ್ನು ಮನವೊಲಿಸಿ ಅಹಲ್ಯೆ ಜೊತೆಗೆ ಇರೋ ಹಾಗೆ ಮಾಡ್ತಾರೆ. ಆ ದಂಪತಿಗಳನ್ನು ಒಂದುಗೂಡಿಸಿದ ನಂತರ ಅವರು ಜನಕನ ರಾಜನ ಒಂದು ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಶಿವಧನಸ್ಸನ್ನು ನೋಡಿ ಆ ಧನಸ್ಸನ್ನು ಇವನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳಿ ಕೊನೆಗೆ ರಾಮ ಆ ಧನಸ್ಸನ್ನು ಮುರಿತಾನೆ. ಮುರಿದ ನಂತರ ರಾಮನಿಗೆ ಸೀತೆಯನ್ನು, ಊರ್ಮಿಳೆಯನ್ನು ಲಕ್ಷ್ಮಣನಿಗೆ, ಮಾಂಡವಿ, ಶ್ರುತಕೀರ್ತಿಯರನ್ನು ಭರತ ಶತ್ರುಘ್ನರಿಗೆ ಕೊಡೋದು ಅಂತ ನಿಶ್ಚಯನೂ ಆಗತ್ತೆ. ದಶರಥ ಮಹಾರಾಜರು ಮತ್ತು ಅವರ ಪರಿವಾರಕ್ಕೆ ಅಪ್ಪ ಇದುವರೆಗೂ ಯಾವ ರಾಜರಿಗೂ ಏರ್ಪಡಿಸದೇ ಇದ್ದಂತಹ ಅದ್ಧೂರಿಯ ಸ್ವಾಗತವನ್ನು ಕೊಟ್ಟರು. ಬೀಗರಾಗ್ತಾರೆ ಅನ್ನೋ ಒಂದು ಕಾರಣ ಅದೊಂದೇ ಅಲ್ಲ, ಅವರು ಇಕ್ಷ್ವಾಕು ವಂಶದ ಪ್ರತಿನಿಧಿಗಳು. ಶಾಶ್ವತನೂ ನಿತ್ಯನೂ ಅವ್ಯಯನೂ ಆದ ಬ್ರಹ್ಮನಿಂದಲೇ ಪ್ರಾರಂಭ ಆದ ವಂಶ ಅಂತೆ ಅದು. ಅವನಿಂದ ಮರೀಚ, ಕಶ್ಯಪ, ವಿವಸ್ವಂತ, ಮನು, ಇಕ್ಷ್ವಾಕು ಹೀಗೆ ಬೆಳೆದ ವಂಶ ಅಂತೆ. ನಡುವೆ ಮಹಾಸಾಹಸಗೈದು ಕೀರ್ತಿವಂತರಾದ ದೊರೆಗಳು. ಈ ಥರ ದೀರ್ಘವಾದ ವಂಶಾವಳಿ. ಇನ್ನು ದಶರಥ ಮಹಾರಾಜರೇನೂ ಕಡಿಮೆಯವರಲ್ಲ. ಅಶ್ವಮೇಧ ಮಾಡಿ ಪಿತೃಗಳನ್ನು ದೇವಲೋಕದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿದವರಂತೆ. ದಶದಿಕ್ಕುಗಳಲ್ಲೂ ಕೂಡ ತಮ್ಮ ರಥವನ್ನು ಏಕಕಾಲದಲ್ಲಿ ಚಲಿಸೋ ಹಾಗೆ ಮಾಡುವಂತಹ ಮಹಾನುಭಾವರಂತೆ. ಇವನ್ನೆಲ್ಲ ನಮ್ಮ ರಾಜ ಪುರೋಹಿತರಾದ ಶತಾನೇಂದ್ರರು ನನಗೆ ಹೇಳಿದ್ರು. ಇನ್ನು ಅಪ್ಪ, ಅಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ರಿಗೂ ಅಂತಹ ವಂಶಕ್ಕೆ ತಮ್ಮ ಹೆಣ್ಣು ಮಕ್ಕಳು ಸೊಸೆಯರಾಗಿ ಹೋಗ್ತಾರೆ ಅಂತ ಹಿಗ್ಗು ಅಂದರೆ ಹಿಗ್ಗು. ಶಿವಧನಸ್ಸನ್ನು ಮುರಿದು ನನ್ನನ್ನು ಗೆದ್ದ ರಾಮನ ಶಕ್ತಿಯ ಮೂಲವನ್ನು ತಿಳಿದು ನನ್ನ ಮನಸ್ಸು ಕೂಡ ಹೆಮ್ಮೆಯಿಂದ ಉಬ್ಬಿ ಹೋಯಿತು. ಅವನನ್ನು ಮತ್ತೆ ನೋಡಬೇಕು ಅಂತ ಅನ್ನಿಸ್ತು. ಧನಸ್ಸನ್ನು ಮುರಿದಂಥ ಸಂದರ್ಭ ಮತ್ತೆ ಒದಗೋದೆಲ್ಲಿ, ಇನ್ನೇನು ಮದುವೆನೇ ಆಗತ್ತಲ್ಲ ಅಂತ ಸಮಾಧಾನ ತಂದ್ಕೊಂಡೆ. ಆದರೆ ವಿವಾಹದ ದಿನ ಇನ್ನೂ ನಿಶ್ಚಯ ಆಗಿರಲಿಲ್ಲ. ಪುರೋಹಿತರು ಶುಭ ಲಗ್ನವನ್ನು ಗುಣಿಸ್ತಾ ಇದ್ರು. ಆದರೆ ಅಷ್ಟರಲ್ಲಿ ಒಂದು ಗೋಜಲು ಹುಟ್ಕೊಂತು. ಗೋಜಲು ಅಂದರೆ ಗೋಜಲಲ್ಲ, ಕಂಟಕ. ನನ್ನ ಗುರುಗಳು ಅಂದರೆ ನಮ್ಮ ರಾಜಪುರೋಹಿತರಾದ ಶತಾನಂದರ ಮುಖಾಂತರ ಅಪ್ಪನಿಗೆ ತಿಳಿಯಿತು. ಅದೇನು ಅಂದರೆ, ನಾನು ಜನಕ ಮಹಾರಾಜರ ಸ್ವಂತ ಮಗಳಲ್ಲ. ನೇಗಿಲಿಗೆರೆಯಲ್ಲಿ ಹಳೆ ತುಂಡು ಸೀರೆಯಲ್ಲಿ ಸುತ್ತಿ ಯಾರೋ ತ್ಯಜಿಸಿದ ಶಿಶು ನಾನು. ಹಾಗೆ ತ್ಯಜಿಸಿ ಹೋದವರು ಹೆತ್ತವಳಾಗಿರಲಿ ಅಥವಾ ಹುಟ್ಟಿಸ್ದವನಾಗಿರಲಿ ಧರ್ಮ ಸಂಬಂಧದಿಂದ ಬಸರು ಮಾಡ್ಕೊಂಡಿರ್ಲಿಕ್ಕಿಲ್ಲ ಅಂತ ಕಾಣತ್ತೆ. ಧರ್ಮ ಸಂಬಂಧದಿಂದ ಬಸರಾಗಿದ್ದರೆ ಯಾರೂ ಹೀಗೆ ತ್ಯಜಿಸೋದಿಲ್ಲ. ಇಂತಹ ಕೆಲಸವನ್ನು ಯಾರೋ ದಿಕ್ಕಿಲ್ಲದ ಹೆಂಗಸು ಲೋಕಪಾವಾದಕ್ಕೆ ಅಂಜಿ ಮಾಡಿರಬಹುದು. ಅಲ್ಲದೆ ಅವಳ ಜಾತಿ ಯಾವುದೋ ಗೊತ್ತಿಲ್ಲ. ಜನಕ ಮಹಾರಾಜರೇನೋ ಕನಿಕರದಿಂದ ಸಾಕೊಂಡಿರಬಹುದು. ಆದರೆ ಅದು ರಾಜವಂಶದ ಹೇಗಾಗತ್ತೆ? ರಾಜ್ಕುಮಾರಿ ಅಂತಂತೂ ಅನ್ನಿಸ್ಕೊಳ್ಳೋದೇ ಇಲ್ಲ. ಇಂತಹ ಹುಡುಗಿಯನ್ನು ಇಕ್ಷ್ವಾಕು ವಂಶದ ಮುಂದೆ ಸಿಂಹಾಸನಕ್ಕೆ ಹತ್ತುವಂತಹ ನನ್ನ ಮಗನಿಗೆ ತಂದುಕೊಡೋದ? ಅವನ ಪಕ್ಕದಲ್ಲಿ ಸಿಂಹಾಸನದ ಮೇಲೆ ಕೂರಿಸೋದಾ? ವಂಶದ ಕೀರ್ತಿ ಏನಾಗತ್ತೆ? ಈ ಜನಕ ನಮಗೆ ಮೋಸ ಮಾಡಿದ್ದಾನೆ, ನಾವು ಈಗಿಂದೀಗಲೇ ಅಯೋಧ್ಯೆಗೆ ಹಿಂತಿರುಗ್ತೀವಿ ಅಂತ ದಶರಥ ಮಹಾರಾಜರು ಹಠ ಹಿಡಿದ್ರಂತೆ. ಇಲ್ಲಿಗೆ ಬಂದು ಬೀಡು ಬಿಟ್ಟ ಮೇಲೆ ಅವರಿಗೆ ಈ ಸುದ್ದಿ ತಿಳಿತಂತೆ. ಈಗ ಅಪ್ಪಂಗೆ ದಿಕ್ಕು ತೋಚದ ಹಾಗಾಯಿತು. ನನಗೆ ಕಗ್ಗತ್ತಲ ಗುಹೆಯಲ್ಲಿ ಸಿಕ್ಕಾಕೊಂಡಂಗೆ ಅನ್ನಿಸ್ತು. ತಾವು ಕೂಡ ಸ್ವಂತಹ ಅವರೇ ಹೋಗಿ ದಶರಥ ಮಹಾರಾಜರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಅಪ್ಪಂಗೂ ಇಷ್ಟ ಆಗಲಿಲ್ಲ. ನೀವೇ ಹೋಗ್ಬಿಟ್ಟು ಅವ್ರ ಜೊತೆಗೆ ಧರ್ಮ ಸೂಕ್ಷ್ಮಗಳನ್ನು ಚರ್ಚೆ ಮಾಡಿ ಒಪ್ಪಿಸಿ. ಅವರು ಒಪ್ಪದೆ ಹಿಂತಿರುಗಿದ್ರೆ ಸೀತೆಗೆ ಮಾತ್ರ ಅಲ್ಲ, ಉಳಿದ 3 ಹೆಣ್ಣು ಮಕ್ಕಳನ್ನ ತಂದುಕೊಳ್ಳೋಕ್ಕೆ ಯಾವ ರಾಜವಂಶಸ್ಥರನ್ನು ಒಪ್ಪಿಕೊಳ್ಳದೆ ಇರಬಹುದು ಅಂತ ನಮ್ಮ ರಾಜಪುರೋಹಿತ ಶತಾನಂದರಿಗೆ ಹೇಳಿ ಅಪ್ಪ ಅವರನ್ನು ಕಳಿಸಿದ್ರು. ನನಗೆ ಇದ್ದಕ್ಕಿದ್ದ ಹಾಗೆ ಉಸಿರು ಕಟ್ಟಿದ ಹಾಗೆ ಅನ್ನಿಸ್ತು. ವೈಶಾಖದ ಸುಡು ಬಿಸಿಲಲ್ಲಿ ಕಲ್ಲು ಚಪ್ಪಡಿ ಮೇಲೆ ಬರಿಗಾಲಲ್ಲಿ ನಿಲ್ಲಿಸ್ದಂಗೆ ಅನ್ನಿಸ್ತು. ಕಣ್ಣು ಕತ್ತಲೆ ಬಂದ ಹಾಗೆ ಅನ್ನಿಸ್ತು. ತಲೆ ಸುತ್ತಿ ಬಂತು. ಯಾಕೆ ಹೀಗಾಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಒಂದು ಕಂಬವನ್ನು ಒರಗಿ ಕೂತ್ಕೊಂಡೆ. ಅಂತಃಪುರದಲ್ಲಿದ್ದ ಅಮ್ಮ, ಚಿಕ್ಕಮ್ಮ, ಊರ್ಮಿಳೆ, ಮಾಂಡವಿ, ಶ್ರುತಕೀರ್ತಿ ಇವರು ಎಲ್ಲರೂ ಗರ್ಭಡದವರಂಗಾಗಿದ್ರು. ನನ್ನಿಂದ ನನ್ನ ತಂಗಿಯರು ವೃದ್ಧ ಕನ್ಯೆಯರಾಗಿ ಜೀವನವನ್ನು ಕಳೆಯೋ ಹಾಗಾಗತ್ತೆ. ಮಕ್ಕಳ ಆ ಸ್ಥಿತಿಯನ್ನು ಕಂಡು ಅಮ್ಮ, ಚಿಕ್ಕಮ್ಮರು ಕೊರಗು ಹಚ್ಕೊಂಡು ನರಳ್ತಾರೆ. ಒಂದಲ್ಲ ಒಂದ್ಸಲ ಅಮ್ಮ ಅನ್ಬಹುದು, ಬಿಸಾಟಿದ ಮಗುವನ್ನು ಹಿಂದೆ ಮುಂದೆ ಯೋಚಿಸದೆ ಎತ್ಕೊಂಡ್ಬಂದು ನನ್ನ ಮಡ್ಲಿಗೆ ಹಾಕಿದ್ರಿ,
ನನ್ನ ಮಗಳ ಬಾಳನ್ನ ಹಾಳು ಮಾಡಿದ್ರಿ ಅಂತ ಅಮ್ಮ ಅಂದೇ ಇರ್ತಾರ? ನಮ್ಮ ಮನೆಯನ್ನು ಹೊಕ್ಕ ಶನಿ ಇದು ಅನ್ನೋ ಬೈಗುಳ ಅವ್ರು ಬಾಯ್ಬಿಟ್ಟು ಆಡ್ದಿದ್ರು ಅಮ್ಮನ ಮನಸ್ಸಲ್ಲಿ ಹುಟ್ಟದೇ ಇರುತ್ತಾ? ಶನಿ ಅನ್ನಿಸ್ಕೊಂಡು ನಾನು ಈ ಮನೇಲಿ ಇರಬಹುದಾ? ಹಿಂತಿರುಗಿ ನನ್ನ ಮೂಲ ಮನೆಗೆ ಹೋಗೋಣ ಅಂದರೆ ನನ್ನ ಮೂಲ ಮನೆ ಯಾವುದು? ನೇಗಿಲುಗೆರೆಯ ಮಣ್ಣು, ಅದು ನನ್ನ ಮೂಲ ಮನೆ. ಎಲ್ಲೆಲ್ಲಿಯೋ ಕೃಷಿಕರು ಅಂತಹ ಗೆರೆಗಳನ್ನು ತೋಡಿರ್ತಾರೆ, ಅದರೊಳಗಡೆ ಹೋಗಿ ಮಲ್ಕೊಂಡ್ಬಿಡ್ಬೇಕು ನಾನು. ಅಪ್ಪ ನಾನು ಶಿಶುವಾಗಿದ್ದಾಗ ಎತ್ತಿಕೊಂಡ ಹಾಗೆ ಇಷ್ಟು ವಯಸ್ಸಿನ ಇಷ್ಟು ಎತ್ತರದ ನನ್ನನ್ನು ಎತ್ಕೊಳ್ಳೋ ಧೀರಗಂಡಸು ಯಾರು ಬರ್ತಾರೆ ನನ್ನನ್ನು ಎತ್ತಕ್ಕೆ ಅಂತ ಒಂದು ಉತ್ತರ ಕಾಣದ ಪ್ರಶ್ನೆ ಕಾಡತೊಡಗಿತು ನನಗೆ. ಸಂಜೆ ಆಗ್ತಾ ಬಂತು. ಅಷ್ಟೊತ್ತಿಗೆ ಶತಾನಂದ ಗುರುಗಳು ಹಿಂತಿರುಗಿದ್ರು. ಅಪ್ಪನ ಹತ್ರ ಹೇಳಿದ್ರು, ದಶರಥ ಮಹಾರಾಜರು ಮಹಾಮೊಂಡ, ಯಾರು ಹೇಳಿದ್ರು ಕೇಳೋದಿಲ್ಲ. ನಾನು ವಿಶ್ವಾಮಿತ್ರ ಮಹರ್ಷಿಗಳ ಮೊರೆ ಹೊಕ್ಕೆ ಅವರು ಒಂದೂ ಮಾತಾಡದೆ ಮೌನವಾಗಿದ್ದಾರೆ. ಧನಸ್ಸನ್ನ ಎತ್ತಿ ಗುರಿ ಹೊಡೆಯೋಕೆ ಪ್ರಚೋದಿಸಿದ ಅವರು ರಾಜಕುಮಾರಿಯ ಹುಟ್ಟಿನ ಸಂಗತಿ ಗೊತ್ತಿದ್ದದ್ದೇ ಅವ್ರಿಗೂ, ಆದ್ರೂ ಕೂಡ ಯಾಕೆ ಮೌನವಾಗಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅಂದ್ರು. ತಾವು ಹೇಳಿದ್ರು ಮೊಂಡ ದಶರಥ ಕೇಳೋದಿಲ್ಲ, ತಮ್ಮ ಮಾತಿನ ಬೆಲೆ ಹೋಗುತ್ತೆ ಅಂತ ಮಹರ್ಷಿಗಳು ಮೌನವಾಗಿದ್ದಾರೆ ಅಂತ ಅಪ್ಪ ಅರ್ಥ ಮಾಡ್ಕೊಂಡ್ರು. ಆವತ್ತಿನ ದಿವಸ ರಾತ್ರಿ ಯಾರಿಗೂ ಊಟ ಸೇರ್ಲಿಲ್ಲ. ಪರಸ್ಪರ ಆಡಕ್ಕೆ ಮಾತೂ ತೋಚದೆ ಎಲ್ಲರೂ ಮಲ್ಕೊಂಡ್ರು. ನನಗೂ ನಿದ್ದೆ ಬಂದಿರಲಿಲ್ಲ. ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡೂ ಇರಲಿಲ್ಲ. ನಿದ್ದೆ ಇಲ್ಲದೆ ಹೊರಳಾಡ್ತಾ ಇರಬೇಕಾದ್ರೆ ನಾನು ಇವಾಗ ಕಳ್ಕೊಂಡಿದ್ದು ವೈವಾಹಿಕ ಜೀವನವನ್ನು ಮಾತ್ರವೇ ಅಲ್ಲ, ಧನಸ್ಸನ್ನು ಮುರಿಯುವಾಗ ನಾನು ನೋಡಿದ್ದ ಆ ಸುಂದರಾಂಗನನ್ನು ಸಹ ಅನ್ನೋ ಒಂದು ಅರಿವು ಮನಸ್ಸಲ್ಲಿ ಮೂಡಿತು. ಕತ್ಲಲ್ಲಿ ಕಣ್ಣು ಮುಚ್ಕೊಂಡಿದ್ರು ಅವನ ರೂಪನೇ ಸ್ಫುಟವಾಗಿ ಕಾಣಿಸ್ತಿತ್ತು. ಮದುವೆನೇ ಆಗದೆ ಕೇವಲ ಪಂದ್ಯವನ್ನು ಗೆದ್ದವನನ್ನ ಹೀಗೆ ಹಚ್ಕೊಳ್ಳೋದು ಕುಲೀನ ಕನ್ಯೆಗೆ ಶೋಭಿಸುತ್ತಾ ಅನ್ನೋ ಒಂದು ಆಕ್ಷೇಪ ಮಧ್ಯೆ ಮಧ್ಯೆ ನನಗೆ ಕಾಣಿಸ್ಕೊಂಡ್ರು ಕೂಡ ಅವನ ಚಿತ್ತ ಮಾತ್ರ ನನಗೆ ಮಸುಕಾಗ್ತಾನೆ ಇರಲಿಲ್ಲ. ಅವನ ಅಪ್ಪ ದಶರಥ ಮಹಾರಾಜನ ಹಠದಿಂದ ಅದುವರೆಗೂ ನನ್ನನ್ನು ಯಾವತ್ತೂ ಬಾಧಿಸದೇ ಇದ್ದಂತಹ ನನ್ನ ಹುಟ್ಟಿನ ಕುಲದ ಅನುಮಾನ ಬಾಧಿಸಕ್ಕೆ ಪ್ರಾರಂಭ ಆಯಿತು. ಆಧ್ಯಾತ್ಮದಲ್ಲಿ ಧರ್ಮ ಜಿಜ್ಞಾಸೆಯಲ್ಲಿ ಅಷ್ಟೊಂದು ತಿಳಿದಿರುವ ನನ್ನ ಅಪ್ಪನ ಮನಸ್ಸಲ್ಲಿ ಒಂದ್ಸಲನೂ ಈ ಅನುಮಾನ ಸುಳಿದೇ ಇರಲಿಲ್ಲ. ಈಗ ನನ್ನ ಹುಟ್ಟಿನ ಕುಲದ ಪ್ರಶ್ನೆಯನ್ನ ಈ ಮುದುಕ ಎತ್ತಿ ಶುಭ ಕಾರ್ಯಕ್ಕೆ ಕಲ್ಲು ಹಾಕಿದಾನಲ್ಲ ಅನ್ನೋ ಒಂದು ಕೋಪ ನನ್ನ ಮನಸ್ಸನ್ನ ಆಕ್ರಮಿಸ್ಕೊಳ್ಳೋಕ್ಕೆ ಶುರುವಾಯಿತು. ಹೊರಳಿ ಬಯಸಿದ್ರೂ ಬಾರದ ನಿದ್ದೆ ಮೇಲೆ ಕೋಪ ಬರೋಕ್ಕೆ ಶುರು ಆಯಿತು. ನಿಧಾನವಾಗಿ ಕಣ್ಣು ಮುಚ್ಕೊಳ್ಳೋಕ್ಕೆ ಅಂತ ಪ್ರಾರಂಭ ಮಾಡಿದೆ. ಅಷ್ಟೊತ್ತಿಗಾಗಲೇ ಅರಮನೆಯ ಆಚೆ ಕೇರಿಯಿಂದ ಕೊಕ್ಕೊ ಅಂತ ಕೋಳಿಯ ಕೂಗು ಕೇಳ್ತು. ನೇಗಿಲ ಗೆರೆಯಲ್ಲಿ ತೆಳು ಮೈಕಟ್ಟಿನವಳಾದರೂ ಇಷ್ಟು ಎತ್ತರದ ನಾನು ಹಳೆ ಸೀರೆ ಉಟ್ಟು ಮಲಗಿರೋವಳನ್ನ ಧನಸ್ಸನ್ನ ಬಾಗಿಸಿ ಮುರಿದ ಲೋಹದ ಸಮಾನದ ಮಾಂಸಖಂಡದ ರೆಟ್ಟೆಗಳ ಆ ವೀರ ನಮ್ಮಪ್ಪ ನಾನು ಶಿಶುವಾಗಿದ್ದಾಗ ಹಳೆ ಸೀರೆಯಲ್ಲಿ ಎತ್ಕೊಂಡಿದ್ನಲ್ಲ ಹಾಗೆ ಅವನು ಎತ್ಕೊಂತಾನ ಅನ್ನಿಸ್ತು. ಒಂದು ಕ್ಷಣ ಅವನು ನನ್ನನ್ನು ಹಗುರವಾಗಿ ಎತ್ತಿ ಎದೆಗೆ ಒತ್ತುಕೊಂಡ ಹಾಗೆ ಅನ್ನಿಸ್ತು. ಅರೆ ಇದೇನು ಕನಸ? ಯಾವಾಗ ನಿದ್ದೆ ಹತ್ತಿತ್ತು ನನಗೆ ಕನಸು ಬೀಳಕ್ಕೆ ಅನ್ನೋ ಒಂದು ಅನುಮಾನ ಹುಟ್ಟಿತು. ನಿಧಾನವಾಗಿ ಕಣ್ಣು ಬಿಟ್ಟೆ. ಕಿಟಕಿ ಒಳಗಡೆಯಿಂದ ಮುಂಜಾನೆಯ ಮಬ್ಬು ಬೆಳಕು ಬರ್ತಾ ಇತ್ತು. ಇನ್ನು ಮಲ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ. ಮಲ್ಕೊಂಡು ಹೊರಳಾಡಿದ್ರೂ ನಿದ್ದೆ ಬರೋದಿಲ್ಲ. ಹಾಗಾಗಿ ಎದ್ದು ಕನ್ನಡಿ ಮುಂದೆ ನಿಂತ್ಕೊಂಡೆ. ನಾನು ಚೆಲುವೆ ಅನ್ನೋದು ಖಾತ್ರಿ ಆಯಿತು. ಅವನು ನನ್ನನ್ನು ನೋಡಿದ್ದಾನೆ. ಧನಸ್ಸನ್ನು ಬಗ್ಗಿಸುವಾಗ ಕಿರುಗಣ್ಣಿಂದ ನೋಡಿರ್ತಾನೆ, ಅಥವಾ ಬೇರೆ ಎಲ್ಲಾದರೂ ನೋಡಿರಬಹುದು. ಆದರೆ ನಾನು ಬೇರೆ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ. ವಧು ಆದವಳು ಹಾಗೆಲ್ಲ ಹೊರಗೆ ಕಾಣಿಸ್ಕೋಬಾರ್ದಲ್ವಾ? ಅಂತಹ ಕಷ್ಟದ ಪಂದ್ಯದಲ್ಲಿ ಅಷ್ಟು ಜನರ ಮಧ್ಯೆ ಬಿಲ್ಲನ್ನು ಹಿಡಿಯೋ ಅವನು ಅರಮನೆಯ ದೂರದ ಪಡಸಾಲೆಯಲ್ಲಿ ನೆರೆದಿದ್ದ ಅಷ್ಟೊಂದು ಜನ ಹೆಂಗಸರ ಮಧ್ಯೆ ಕೂತಿದ್ದ ನನ್ನನ್ನು ನೋಡೋಕ್ಕೆ ಹೇಗೆ ಸಾಧ್ಯ ಅನ್ನಿಸ್ತು. ಕತ್ತನ್ನು ಅತ್ತಿತ್ತನ್ನು ತಿರುಗಿಸದೆ ಕೇವಲ ಧನಸ್ಸನ್ನ ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ನಡೆದ ಅವನು ಒಂದ್ಸಲನೂ ಹೆಂಗಸರ ಕಡೆಗೆ ನೋಡಿರಲಿಲ್ಲ. ಬೇರೆ ಯಾವ ಕಡೆಗೂ ಕೂಡ ಅವನು ದೃಷ್ಟಿಯನ್ನು ಹಾಯಿಸ್ಲೂ ಇಲ್ಲ. ಇನ್ನು ನನ್ನ ಚೆಲುವು ಅವನಿಗೆ ಹೇಗೆ ಕಾಣುತ್ತೆ? ಅವನು ನನ್ನನ್ನು ನೋಡೇ ಇಲ್ಲ ಅಂದರೆ ಈಗ ನನಗಾಗಿರೋದು ಬರೀ ಕನಸು ಅಂತ ಅರಿವಾಯಿತು. ಕಣ್ಣಲ್ಲಿ ನೀರು ತುಂಬಿಕೊಳ್ಳೋಕ್ಕೆ ಶುರುವಾಯಿತು. ಆ ದಿನ ಕೂಡ ಅರಮನೆಯಲ್ಲಿ ಎಲ್ಲ ಕಡೆನೂ ಶೋಕ ಜಿನುಗ್ತಾ ಇತ್ತು. ಅಮ್ಮ ಚಿಕ್ಕಮ್ಮ ಮೇಲೆ ಧ್ವನಿಯಲ್ಲಿ ಮಾತಾಡ್ಕೊಳ್ತಿದ್ರು. ಎಷ್ಟು ಇದೆ ದಶರಥನ ಸೊಕ್ಕು ನೋಡು ಅಂತ ಮಾತಾಡ್ತಿದ್ರು.
ಆಗ ಚಿಕ್ಕಮ್ಮ ಅಂತ ಇದ್ರು, ಅವನು ಹೋದ್ರೆ ಹೋಗ್ಲಿ, ನಮ್ಮ ವಿದೇಹದಲ್ಲೇನೆ ನಮ್ಮ ಕ್ಷತ್ರಿಯ ಬಂಧುಗಳಲ್ಲಿ ಯಾರು ತಕ್ಕ ಬರಗಳಿಲ್ವಾ, ದೊಡ್ಡ ಕುದುರೆ ಚೇಷ್ಟೆಗೆ ಮಣಿ ಬೇಕಾ ಅಂತ ಹೇಳ್ತಾ ಇದ್ರು. ಅಮ್ಮನು ಸ್ವಲ್ಪ ಸಮಾಧಾನ ಪಡ್ತಾ ಇದ್ರು. ಅಪ್ಪ ಮಾತ್ರ ಯಾವ ಮಾತು ಆಡದೆ ಇದ್ರು ಕೂಡ ನಿನ್ನೆಗಿಂತ ಇವತ್ತು ಸ್ವಲ್ಪ ಗೆಲುವಾಗಿದ್ದಾರೆ ಅಂತ ಅನ್ನಿಸ್ತು. ಆದ್ರೆ ಅಯೋಧ್ಯೆಯ ಮಹಾರಾಜನಂತ ಆಡ್ಯರು ನಮ್ಮ ಕನ್ಯೆಯರನ್ನ ತಿರಸ್ಕರಿಸಿ ಹೋದ್ರು ಅನ್ನೋದು ರಾಜ ಸಮೂಹದಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮಿಥಿಲೆಯ ಗೌರವ ಕೆಳಗಡೆ ಇಳಿಯುತ್ತಲ್ಲ ಅನ್ನೋ ಒಂದು ಕೊರಗು ಅವರನ್ನ ಆವರಿಸಿತ್ತು. ಅಷ್ಟರಲ್ಲಿ ನಮ್ಮ ರಾಜ ಪುರೋಹಿತರಾದ ಶತಾನಂದ್ರು ಬಂದ್ರು, ಒಂದು ಸಂದೇಶವನ್ನ ಹೇಳಿದ್ರು. ಅದೇನು ಅಂದ್ರೆ, ನಿಮ್ಮ ಸಾಕು ಮಗಳನ್ನ ಬಿಟ್ಟು ಉಳಿದ 3 ರಾಜಕುಮಾರಿಯರನ್ನ ಕೊಡಿ, ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ದಶರಥ ಮಹಾರಾಜರು ಹೇಳಿದ್ದಾರೆ ಅಂತ. ಅಮ್ಮ ತಕ್ಷಣ ಗೆಲುವೇನೋ ಆದ್ರು ಅಪ್ಪನಿಗೆ ಒಪ್ಕೊಳ್ಳಿ, ಎಷ್ಟಾದ್ರೂ ಇದು ಇಕ್ಷ್ವಾಕು ವಂಶದ ಸಂಬಂಧ, ಸೀತೆಗೆ ಆಮೇಲೆ ಬೇರೆ ಕಡೆ ಹುಡುಕೋಣ ಅಂತ ಅಂದ್ರು. ನನ್ನ ಎದೆ ಬಡಿತ ನಿಧಾನವಾದ ಹಾಗೆ ನನಗೆ ಭಾಸವಾಯಿತು. ನಾನೊಬ್ಳು ಜಾತಿಹೀನೆಯ ಮಗಳು ಅಂತ ಒಪ್ಕೊಂಡಂಗೆ ಆಯ್ತು ಹಾಗಾದ್ರೆ ಅಂತ. ಆದ್ರೆ ಅಷ್ಟರಲ್ಲಿ ಅಪ್ಪ ಖಡಾಖಂಡಿತವಾಗಿ ಹೇಳಕ್ ಪ್ರಾರಂಭ ಮಾಡಿದ್ರು, ಸೀತೆ ನನ್ನ ಹಿರಿ ಮಗಳು, ಯಜ್ಞವಿಧಿಯನ್ನ ಆರಂಭಿಸಕ್ಕೆ ಮೊದಲೇನೆ ಸಂಕಲ್ಪ ಮಾತ್ರದಿಂದಲೇನೆ ಸಾಕ್ಷಾತ್ ಯಜ್ಞೇಶ್ವರ ದಯಪಾಲಿಸಿದ್ದ ಮಗು ಅವಳು, ನನ್ನ ಮಗಳು. ಹಿರಿಯಳ ಮದುವೆ ಆಗದೆ ತಂಗಿಯರದು ಮಾಡೋ ಪ್ರಶ್ನೆನೇ ಇಲ್ಲ. ಧನಸ್ಸನ್ನ ಬಾಗಿಸಿ ಗುರಿಯಲ್ಲಿ ಗೆದ್ದವ್ರಿಗೆ ಮಗಳನ್ನ ಕೊಡ್ತೀನಿ ಅನ್ನೋ ಮಾತಿಗೆ ನಾನು ಬದ್ಧನಾಗಿರೋ ಹಾಗೆ, ಗೆದ್ರೆ ಮದುವೆ ಆಗೋ ಮಾತಿಗೆ ಅವನು ಬದ್ಧನೇ ಹೌದು. ವಿಶ್ವಾಮಿತ್ರ ಮಹರ್ಷಿಗಳೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ದಶರಥ ಮಹಾರಾಜ ಅದು ಹೇಗೆ ಧರ್ಮ ಸೂಕ್ಷ್ಮವನ್ನ ಉಲ್ಲಂಘಿಸ್ತಾನೆ, ನಾನು ಧರ್ಮಸಭೆಯನ್ನ ಏರ್ಪಡಿಸ್ತೀನಿ, ನಾನಾಗೆ ಹೊರಡು ಮಾತಾಡಬಾರ್ದು ಅಂತ ತಾಳ್ಮೆಯಿಂದ ಇದ್ದೀನಿ. ಯಾವ ವ್ಯವಹಾರಕ್ಕೂ ಕೋಪ ತಾಪಕ್ಕೆ ತಾಣ ಇರಬಾರ್ದು. ಅಲ್ಲದೆ ನಾವೀಗ ನಮ್ಮ ಹೆಣ್ಣು ಮಕ್ಕಳನ್ನ ಅವ್ರ ಮನೆಗೆ ಕೊಡ್ತಾ ಇದ್ದೀವಿ, ನಮ್ಮಿಂದ ಯಾವ ತಪ್ಪು ಆಗಬಾರ್ದು. ಹಾಗಾಗಿ ನೀವು ಕೂಡ ಯಾವ ಸಂದರ್ಭದಲ್ಲೂ ಯಾರ ಜೊತೆಗೂ ಅಸಮಾಧಾನದ ಮಾತನ್ನ ಆಡಬೇಡಿ, ಅದನ್ನ ತೋರಿಸ್ಕೋಬೇಡಿ ಅಂತ ಅಮ್ಮ ಚಿಕ್ಕಮ್ಮಗೆ ಹೇಳಿದ್ರು. ಅಪ್ಪನ ಈ ಮಾತಿಂದ ನನಗೂ ಧೈರ್ಯ ಬಂತು. ಶಿಶುವಿಗೆ ಅಂತಹ ಅಪ್ಪನ ಎದೆಗೆ ಒತ್ತುಕೊಂಡಾಗ ಮೂಡುವಂತಹ ನೆಮ್ಮದಿ ನನಗೀಗ ಮೂಡಕ್ಕೆ ಶುರುವಾಯಿತು. ಸಂಜೆ ಆಗ್ತಾ ಬಂತು, ಶತಾನಂದ್ರು ಬಂದ್ರು. ಆ ಬೆಳಗ್ಗೆ ರಾಮ ಅವರಪ್ಪನ ಸಂದರ್ಶಿಸಿದ್ನಂತೆ. ತಂದೆ ಸೀತೆಯನ್ನು ತಂದುಕೊಳ್ಳೋಕೆ ಎತ್ತಿದ್ದ ಆಕ್ಷೇಪ ಅವನಿಗೆ ಅದುವರೆಗೂ ಗೊತ್ತೇ ಇರಲಿಲ್ವಂತೆ. ಅವನು ಅವನ ತಮ್ಮ ಲಕ್ಷ್ಮಣ ವಿಶ್ವಾಮಿತ್ರರ ಸಂಗಡ ಇದ್ರಲ್ಲ, ಹಾಗಾಗಿ ಅಲ್ಲಿ ನಡೆದಿರೋ ವಿಚಾರ ಇವರಿಗೆ ಗೊತ್ತಿರಲಿಲ್ವಂತೆ. ಹಿಂದಿನ ರಾತ್ರಿ ಮಹರ್ಷಿಗಳು ಅವನಿಗೆ ಈ ಸುದ್ದಿಯನ್ನ ಹೇಳಿದ್ರಂತೆ. ಬೆಳಗ್ಗೆ ಅವನು ಆಹ್ನಿಕಗಳನ್ನ ಮುಗಿಸಿ ತಮ್ಮ ಲಕ್ಷ್ಮಣನ ಜೊತೆಗೆ ತಂದೆಯನ್ನು ಸಂದರ್ಶಿಸಿ ಪಾದಾಭಿವಂದನೆ ಮಾಡಿ ಅವರ ಅನುಮತಿಯಿಂದ ಅವರೆದುರಿಗೆ ಕೂತ್ಕೊಂಡು ತಾನೇ ಮಾತನ್ನು ಪ್ರಾರಂಭ ಮಾಡಿದ್ನಂತೆ. ಮಹರ್ಷಿಗಳ ಆಜ್ಞೆ ಮೇರೆಗೆ ನಾನು ಲಕ್ಷ್ಮಣ ಧನಸ್ಸನ್ನ ಬಾಗಿಸಿ ಹೆದೆ ಏರಿಸಿ ಗುರಿ ಹೊಡೆಯೋಕ್ಕೆ ಹೋದ್ವಿ. ನಾನು ಹಿರಿಯ, ಹಾಗಾಗಿ ಮೊದಲು ನನಗೆ ಅವಕಾಶ ಸಿಕ್ತು. ನಾನು ಸೋತ್ರೆ ಲಕ್ಷ್ಮಣ ಪ್ರಯತ್ನಿಸೋದು ಅನ್ನೋ ಒಂದು ನಿಯಮದ ಹಾಗೆ ನಾನು ಮೊದಲಿಗೆ ಹೋದೆ. ನಿಮ್ಮ ಆಶೀರ್ವಾದ, ಇಕ್ಷ್ವಾಕು ವಂಶದ ಸಂಚಿತ ಪುಣ್ಯ ಫಲದಿಂದ ಧನಸ್ಸು ನನ್ನ ಕೈಯಿಂದಲೇ ಮುರಿದು ಬಿತ್ತು. ಅಂದ್ರೆ ಆ ಕನ್ಯೆ ನಿಮ್ಮ ಸೊಸೆ ಆದಳು. ಈಗ ಅವಳನ್ನ ಬಿಟ್ರೆ ನಾವು ವಚನಭ್ರಷ್ಟರಾಗ್ತೀವಿ, ಲೋಕನಿಂದೆಗೆ ಒಳಗಾಗ್ತೀವಿ ಅಂತ ಹೇಳಿದ್ನಂತೆ. ಆಗ ದಶರಥ ಮಹಾರಾಜರು ಹೇಳಿದ್ರಂತೆ, ಆದ್ರೆ ಅವಳ ಹುಟ್ಟಿನ ಅಂತಸ್ತೆ ಖಚಿತವಿಲ್ವಲ್ಲ ಅಂತ ಹೇಳಿದಾಗ ರಾಮ ಹೇಳಿದ್ನಂತೆ, ಯಜ್ಞಕ್ಕೆ ಭೂಮಿಯನ್ನು ಹಸನು ಮಾಡುವಾಗ ಭೂಮಿಯಲ್ಲಿ ಸಿಕ್ಕಿದ ಆ ಮಗುವಿನ ಹುಟ್ಟು ಕೀಳು ಅಂತ ಭಾವಿಸಬಾರ್ದು. ಜನಕ ಮಹಾರಾಜರು ಅದನ್ನ ತಮ್ಮದು ಅಂತ ಸ್ವೀಕರಿಸಿದ್ದಾರೆ. ರಾಜ್ಕುಮಾರಿಯಂತೆಯೇ ಸಾಕಿ ಬೆಳೆಸಿದ್ದಾರೆ, ವೇದ ಪಾಠವನ್ನು ಹೇಳಿಸಿದ್ದಾರೆ. ಅವಳ ನಡಾವಳಿ ಉತ್ತಮವಾದದ್ದು ಅಂತ ಅವಳ ರಾಜಪುರೋಹಿತರೇನೆ ಹೇಳಿದ್ದಾರೆ. ಇಂತಹ ಸಂಸ್ಕಾರವಿದ್ದ ಮೇಲೆ ಹುಟ್ಟನ್ನು ಹಿಡಿದು ವಚನಭ್ರಷ್ಟ ಆಗೋದು ಧರ್ಮನ ಅಂತ ಕೇಳಿದ್ನಂತೆ. ಆಗ ದಶರಥರು ಹೇಳಿದ್ರಂತೆ, ವತ್ಸ, ಕೇವಲ ಸಂಸ್ಕಾರಕ್ಕೆ ಬೆಲೆ ಕೊಟ್ಟು ಹುಟ್ಟನ್ನು ಕಡೆಗಣಿಸಕ್ಕಾಗತ್ತಾ? ಸಂಸ್ಕಾರದಿಂದ ಬೇವಿನ ಬೀಜವನ್ನ ಬಿತ್ತಿ ಮಾವಿನ ಹಣ್ಣನ್ನು ಬೆಳೆಸಕ್ಕೆ ಸಾಧ್ಯನಾ ಅಂದ್ರಂತೆ. ಆಗ ರಾಮ ಹೇಳಿದ್ನಂತೆ, ಅದು ಬೇವಿನ ಬೀಜ ಅನ್ನೋ ಪೂರ್ವಗ್ರಹಿಕೆ ಯಾಕೆ? ಮೇಲು ಅಂತ ಭಾವಿಸೋ ಜಾತಿಗಳೆಲ್ಲ ಮಾವು, ಕೀಳು ಅಂತ ಭಾವಿಸೋ ಜಾತಿಗಳೆಲ್ಲ ಬೇವು ಅನ್ನೋ ಗ್ರಹಿಕೆ ಅನುಭವದಿಂದ ಪ್ರಮಾಣಿತವಾದದ್ದಾ? ಅಪ್ಪ,
ಬಿಲ್ಲನ್ನು ಮುರಿದಿದ್ದೇನೆ ನನ್ನ ಅವಳ ಪಾಣಿಗ್ರಹಣ ವಿಧಿ ಆದ ಹಾಗೆ. ನಾನಂತೂ ಏಕಪತ್ನಿ ವ್ರತಸ್ಥ. ಅವಳನ್ನ ಅಯೋಧ್ಯೆಗೆ ಕರ್ಕೊಂಡು ಹೋಗೋದು ಬೇಡ ಅಂತ ನೀವೇನಾದ್ರೂ ಅಪ್ಪಣೆ ಮಾಡೋದಾದ್ರೆ ಹಾಗೆ ಆಗ್ಲಿ. ನಾನು ಬೇರೆ ಮದ್ವೆಗೆ ಒಪ್ಪೋದಿಲ್ಲ. ಪಿತೃವಾಕ್ಯವನ್ನ ಪಾಲಿಸಿದ ಪಾಪ ನನಗೆ ತಟ್ಟದಿರ್ಲಿ, ಆಶೀರ್ವಾದ ಮಾಡಿ ಸಾಕು ಅಂತ ಹೇಳ್ಬಿಟ್ಟು ತಂದೆಯ ಪಾದಗಳನ್ನು ಹಿಡಿದು ದೀರ್ಘದಂಡ ನಮಸ್ಕಾರ ಮಾಡದ್ನಂತೆ. ಇದನ್ನೆಲ್ಲ ಕೇಳಿದ ನನಗೆ ಆ ವೀರ ತನ್ನ ಬಲವಾದ ತೋಳುಗಳಿಂದ ನನ್ನನ್ನು ನೇಗಿಲುಗೆರೆಯಿಂದ ತಬ್ಬಿ ಮೇಲೆತ್ತಿದ ಕನಸು ನಿಜ ಆಯಿತು ಅನ್ಸಕ್ಕೆ ಶುರುವಾಯಿತು. ಅವನ ಅಪ್ಪ ನನ್ನನ್ನು ಸೊಸೆಯಾಗಿ ಕರ್ಕೊಂಡು ಹೋಗ್ಲಿ ಬಿಡ್ಲಿ, ಇವನಂತೂ ನನ್ನನ್ನು ವರಿಸಿದಾನೆ, ಬೇರೆ ಯಾರನ್ನು ಕೈ ಹಿಡಿಯೋದಿಲ್ಲ, ಅಷ್ಟು ಸಾಕು ನನಗೆ ಅನ್ನಿಸ್ಬಿಡ್ತು. ನಾಳೆ ಬೆಳಗ್ಗೆ ಅಯೋಧ್ಯೆಯ ಮಂತ್ರಿ ಸುಮಂತ್ರರೇ ಬಂದು ಅಪ್ಪನನ್ನು ಕಂಡು ನಮ್ಮ 4 ಗಂಡು ಮಕ್ಕಳಿಗೆ ನಿಮ್ಮ 4 ಹೆಣ್ಣು ಮಕ್ಕಳನ್ನು ಕೊಟ್ಟು ವಿವಾಹ ವಿಧಿಯನ್ನು ನೆರವೇರಿಸಿ ಅನ್ನೋ ದಶರಥರ ಮಹಾರಾಜರ ಸಂದೇಶವನ್ನ ಮುಟ್ಟಿಸಿದ್ರು. ಮದುವೆಗೆ ಅಪ್ಪ ಗೌತಮ ದಂಪತಿಗಳನ್ನು ಆಹ್ವಾನಿಸಿದ್ರು. ಆಶೀರ್ವದಿಸಿ ಪೂಜ್ಯರ ಪಂಕ್ತಿಯಲ್ಲಿ ಅವರನ್ನ ಕೂರಿಸೋ ಹಾಗೆ ಮಾಡಿದ್ರು. ನಾನು ರಾಮ ನಮಸ್ಕರಿಸಿದ್ವಿ. ಆಗ ಅಹಲ್ಯ ತಾಯಿ ಅವನನ್ನು ತಬ್ಬಿಕೊಂಡು ಕಣ್ಣೀರಿಂದ ಆಶೀರ್ವದಿಸಿದ್ರು. ನನ್ನನ್ನು ಆಲಂಗಿಸ್ಕೊಂಡ್ರು. ಮಹಾಪತಿವ್ರತೆಯಾಗು ಅಂತ ಹರಿಸಿದ್ರು. ನಾರು ಮಡಿ ಹುಟ್ಟಿದ್ದ ಅವ್ರ ಮುಖದಲ್ಲಿ ನೆಮ್ಮದಿ ಇತ್ತು. ನಾವು ಅಯೋಧ್ಯೆಯನ್ನು ತಲುಪಿ ನಮ್ಮದೇ ಅರಮನೆಯಲ್ಲಿ ಏಕಾಂತದಲ್ಲಿ ಇರಬೇಕಾದ್ರೆ ಒಂದಿನ ರಾಮ ನನಗೆ ಹೆರಡು ಹಾಕಿ ಹೂ ಮುಡಿಸ್ದ. ನನ್ನ ಚೆಲುವನ್ನು ಮೆಚ್ಚಿ ಮಾತಾಡ್ದ. ನಂತರ ನಾನು ಕೇಳಿದೆ, ನಮ್ಮ ಮದುವೆಗೆ ಮೊದಲು ಮಿಥಿಲಿಯಲ್ಲಿ ನನ್ನನ್ನು ನೀನು ನೋಡಿದ್ಯಾ ಅಂತ. ಹ್ಯಾಕ್ ಸಾಧ್ಯ ಅಂತ ಅವನು ಆಶ್ಚರ್ಯದಿಂದ ಕೇಳ್ದ. ಧನುಸ್ಸಿಗೆ ಎದೆ ಏರಿಸಿ ಗೆಲ್ಲಕ್ಕೆ ಮೊದಲು ನೀನು ಗೆದ್ದು ಮದುವೆ ಆಗ್ಬೇಕಾದ ಹುಡುಗಿಯನ್ನ ನೋಡ್ಬೇಕು ಅಂತ ನಿಂಗೆ ಮನಸ್ಸಾಗ್ಲಿಲ್ವಾ? ಅಕಸ್ಮಾತ್ ನಾನು ಕುರೂಪಿ ಆಗಿದ್ರೆ ಬಿಲ್ಲನ್ನು ಮುರಿಯೋ ವೀರ್ಯೋತ್ಸಾಹದಲ್ಲಿ ಗೆದ್ದ ನಂತರ ನನ್ನನ್ನು ನೋಡಿ ಇವಳು ಬೇಡ ಅಂತ ನೀನು ಅಂತ ಇರ್ಲಿಲ್ವಾ ಅಂತ ನಾನು ನಗೆಚಾಟಿಕೆ ಮಾಡಿದೆ. ಅವನು ಗಂಭೀರನಾದ. ಅನಂತರ ಹೇಳ್ದ, ಏನ್ ಕೇಳ್ತಾ ಇದೀಯಾ? ಮಹರ್ಷಿಗಳು ಎದೆ ಏರಿಸಿ ಗುರಿಯನ್ನು ಹೊಡೆ ಅಂದ್ರು. ನಾನು ಹೊಡೆದೆ. ನೀನು ಸುರೂಪಿನೋ ಕುರೂಪಿನೋ ಯಾವ ಯೋಚನೆನೂ ನನ್ನ ಮನಸ್ಸಿಗೆ ಬರಲಿಲ್ಲ. ನೀನು ನನಗೆ ಸುರೂಪಿನೇ ಆಗಿರ್ತಿದ್ದೆ ಅಂತ ಅಂದ. ನಾನು 2 ನಿಮಿಷ ಸ್ತಬ್ಧಳಾಗಿ ನಿಂತುಬಿಟ್ಟೆ. ಅವನ ಮಾತಿನ ಆಳದ ಅರ್ಥ ನನಗಾಗಲಿಲ್ಲ. ನಾನು ನಿನ್ನನ್ನು ಧರ್ಮಕ್ಕೆ ಕಟ್ಟಿಬಿಟ್ಟು ಮದುವೆ ಆಗಿದ್ದೀನಿ, ನಿನ್ನ ಚೆಲುವು ನನಗೆ ಮುಖ್ಯ ಅಲ್ಲ ಅನ್ನೋ ಅರ್ಥ ಇದೆಯಾ ಅವನ ಮಾತಲ್ಲಿ ಅನ್ಸಕ್ಕೆ ಶುರು ಆಯಿತು. ಅವನು ಹಾಗೆ ಹೇಳೋನಲ್ಲ ಅಂತ ನನಗೆ ನಾನೇ ಸಮಾಧಾನ ತಂದ್ಕೊಂಡೆ. ಕೆಲವು ದಿನ ಅವನ ಜೊತೆ ಬಾಳಿದ ನಂತರ ನನಗೆ ಅರ್ಥ ಆಗ್ತಾ ಹೋಯ್ತು. ಅವನ ಪ್ರತಿಯೊಂದು ನಡೆಗೂ ಧರ್ಮನೇ ಚಾಲಕ ಶಕ್ತಿ, ಉಳಿದ ಯಾವುದೂ ಅವನಿಗೆ ಪರಿಗಣನೆ ಅಲ್ವೇ ಅಲ್ಲ ಅನ್ನೋದು ಅರ್ಥ ಆಗ್ತಾ ಹೋಯ್ತು. ಇನ್ನು ಮದುವೆಯಾಗಿ ಗಂಡನ ಮನೆಗೆ ಬಂದ 1-2 ತಿಂಗಳು ಹೆಣ್ಣುಮಕ್ಕಳು ತವರನ್ನ ನೆನೆದು ಜರ್ಕೊಳ್ಳೋದು ಲೋಕಸತ್ಯ. ಆದರೆ ನನಗೇನು ಹಾಗಾಗ್ಲಿಲ್ಲ. ತವರಿನ ಮೇಲೆ ಪ್ರೀತಿ ಇರಲಿಲ್ಲ ಅಂತಲ್ಲ, ಅಪ್ಪನನ್ನ ನಾನು ಯಾವಾಗಲೂ ಮನಸ್ಸಿನಲ್ಲೇ ತುಂಬಿಕೊಳ್ತಿದ್ದೆ. ಅವರು ಕೂಡ ಅಷ್ಟೇ. ನಾನು ಅಂದರೆ ಅವ್ರಿಗೆ ತುಂಬಿ ತುಳುಕುವಂತಹ ಅಕ್ಕರೆ. ಅಮ್ಮನೇನು ನನ್ನ ಮತ್ತು ಊರ್ಮಿಳ ನಡುವೆ ಭೇದ ಮಾಡ್ತಾನೆ ಇರಲಿಲ್ಲ. ಇನ್ನು ಶತಾನಂದರು, ಗುರುಪತ್ನಿ ಶ್ರೀಲಕ್ಷ್ಮಿ, ಇವ್ರನ್ನ ಬಿಟ್ಟರೆ ಬೇರೆ ಯಾರು ನನಗೀಗ ನೆನಪಿಗೆ ಬರ್ತಾ ಇಲ್ಲ. ಆಪ್ತ ಸಖಿಯಾಗಿದ್ದ ಸುಕೇಶಿ ಹೇಗೂ ಜೊತೆಯಲ್ಲೇ ಬಂದಿದ್ದಾಳೆ. ತವರಿನ ನೆನಪಲ್ಲಿ ಜರಿದುಕೊಳ್ದಿರೋ ಅಂತಹ ಕಾರಣ ನನಗೆ ತಿಳಿಯುತ್ತಾ ಇದೆ. ಯಾಕೆಂದ್ರೆ ನನ್ನ ಸರ್ವಸ್ವನು ರಾಮನಲ್ಲಿ ಮಗ್ನವಾಗಿದೆ. ಅವನು ಕೂಡ ಅಷ್ಟೇ. ಪ್ರಪಂಚದಲ್ಲಿ ಬೇರೆ ಯಾವ ಗಂಡಸು ಹೆಂಡತಿಯನ್ನು ಇವನಷ್ಟು ಪ್ರೀತಿಸಲ್ವೇನೋ ಅನ್ನೋ ಅಷ್ಟರ ಮಟ್ಟಿಗೆ ನನ್ನಲ್ಲಿ ಆಸಕ್ತನಾಗಿದ್ದಾನೆ ಅವನು. ಹಿರಿಯ ಮಗ, ಸದ್ಯದಲ್ಲೇ ಯುವರಾಜ ಪದವಿಗೂ ಏರ್ತಾನೆ. ಈಗ್ಲೇನೆ ಮಂತ್ರಿ ಅಮಾತ್ಯರುಗಳಿಂದ, ವಾಮನ, ವಸಿಷ್ಠ, ಧರ್ಮಶಾಸ್ತ್ರಜ್ಞರಿಂದ ಶಿಕ್ಷಣ ಪಡೀತಾ ಇದ್ದಾನೆ. ರಾಜಪುತ್ರ ಅನ್ನೋ ಅಹಂಕಾರನೂ ಇಲ್ಲ. ಎಲ್ಲರನ್ನು ಪ್ರೀತಿ ಗೌರವಗಳಿಂದ ಕಾಣೋದು ಅವನು ಕೇವಲ ಶಿಕ್ಷಣದಿಂದ ರೂಢಿಸ್ಕೊಂಡು ಬಂದಂತಹ ವರ್ತನೆ ಅಲ್ವೇ ಅಲ್ಲ. ಅದು ಹುಟ್ಟಿನಿಂದ ಅವನಲ್ಲಿ ಇರೋ ಗುಣ. ಈ ಗುಣ ಹುಟ್ಟಿನಿಂದ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ? ಪೂರ್ವ ಜನ್ಮಗಳ ಪುಣ್ಯ ವಿಶೇಷದ ಸಂಸ್ಕಾರ ಅವನ ಈ ಜನ್ಮದಲ್ಲಿ ಮೊಳೆತು ಅರಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಅಂತಃಪುರದ ವ್ಯವಸ್ಥಾಪಕಿ ವೃದ್ಧಿಯಾಗಿದ್ದ ಜಯಭದ್ರೆ ಆಗಾಗ ಹೇಳ್ತಾ ಇರ್ತಿದ್ಲು. ತವರಲ್ಲಿರೋವರೆಗೂ ಅಪ್ಪನೇ ನನಗೆ ಆದರ್ಶ ಪುರುಷರಾಗಿದ್ರು. ಆದರೆ ರಾಮನ ಮಡದಿಯಾಗಿ ಬಂದ ಮೇಲೆ ಅಪ್ಪನ ಸದ್ಗುಣ ಲಕ್ಷಣಗಳು ಮನಸ್ಸಿನಿಂದ ಮಸುಕಾಗ್ತಾ ಇದ್ವು. ಬೀದಿಯಲ್ಲಿ ಹೋಗುವಾಗ ಬಡವರು, ಬಲ್ಲಿದ್ರು, ವೃದ್ಧರು, ಪ್ರೌಢರು, ಬಾಲಕರು,
ಹೆಂಗಸರು ಗಂಡಸರು ಯಾರೇ ಸಂಧಿಸಿದ್ರು ಅವ್ರನ್ನ ಅಭಿವಾದಿಸಕ್ಕೆ ಮೊದಲು ಇವನೇ ಕೈ ಮುಗಿತಾನೆ. ಜೊತೆಗೆ ಪ್ರತಿಯೊಬ್ಬರ ಹೆಸರನ್ನು ನೆನ್ಪಿಟ್ಕೊಂಡು ಹೆಸರಿಂದಲೇ ಕರೆದು ಮಾತಾಡಿಸ್ತಾನೆ. ಹಿರಿಯರನ್ನ ಗೌರವದಿಂದ, ಸಮವಯಸ್ಕರನ್ನ ಸಲಿಗೆಯಿಂದ, ಕಿರಿಯರನ್ನ ಅಕ್ಕರೆಯಿಂದ ಮಾತಾಡಿಸ್ತಾನೆ. ಕಷ್ಟ ಹೇಳ್ಕೊಳ್ಳೋರ ಮಾತನ್ನ ತಾಳ್ಮೆಯಿಂದ ಆಲಿಸ್ತಾನೆ. ಪ್ರಶ್ನೆ ಮರುಪ್ರಶ್ನೆಗಳಿಂದ ಅವರ ಕಷ್ಟದ ಕಾರಣ ವಿವರಗಳನ್ನ ತಿಳ್ಕೊಳ್ತಾನೆ. ರಾಜ್ಯದ ಭಂಡಾರಿಯ ಮುಖಾಂತರ ಅಥವಾ ತನ್ನ ಸ್ವಂತದ ಹಣವನ್ನ ಕೊಟ್ಟು ಅವರ ಕಷ್ಟಗಳನ್ನ ಪರಿಹರಿಸ್ತಾನೆ. ಬೇಡವರ ಕಷ್ಟಗಳು ನಿಜನೋ ಅಥವಾ ಸುಳ್ಳಿಂದ ಸೃಷ್ಟಿತವಾದವೋ ಅನ್ನೋದನ್ನು ಕೂಡ ಪ್ರಶ್ನೆ ಮರುಪ್ರಶ್ನೆಗಳಿಂದ ಬಿಚ್ಚಿ ಬಿಡಿಸ್ತಾನೆ. ಸುಳ್ಳು ಹೇಳೋರಿಗೆ ಮುಖದಲ್ಲಿ ಕೋಪವನ್ನು ತೋರಿಸ್ತಾ ಎಚ್ಚರಿಕೆ ಕೂಡ ಹೇಳ್ತಾನೆ. ಆ ಕೋಪ ಅವರನ್ನ ತಿದ್ದಿ ಕಳಿಸೋವರೆಗೂ ಮಾತ್ರ. ಆನಂತರ ಒಂದು ಕ್ಷಣದಲ್ಲಿ ಅವನು ಮತ್ತೆ ಹಸನ್ಮುಖಿ ಆಗ್ಬಿಡ್ತಾನೆ. ಯುವರಾಜ್ಯಾಭಿಷೇಕ ವಿಧಿವತ್ತಾಗಿ ನಡೆದಿದ್ರೂ ಕೂಡ ಮಂತ್ರಿಗಳು ಅವನಿಗೆ ಸ್ವಲ್ಪವಾಗಿ ಆ ಪದವಿಯ ಕರ್ತವ್ಯಗಳನ್ನು ವಹಿಸಿ ಮಾಡಿಸ್ತಿದ್ರು. ಇನ್ನು ಸ್ತ್ರೀ ಪುರುಷರ ಪ್ರೇಮದ ಮೂಲ ದ್ರವ್ಯ ಯಾವುದು ಅಂತ ನಾನು ಕೇಳ್ಕೊಳ್ತೀನಿ. ಈ ಪ್ರೇಮದ ಅನುಭವ ನನಗೆ ಆದದ್ದು ಕೇವಲ ಇತ್ತೀಚೆಗೆ. ಅದಕ್ಕೆ ಮೊದಲು ಈ ಪ್ರಶ್ನೆನೇ ಮನಸ್ಸಲ್ಲಿ ಹುಟ್ಟಿರ್ಲಿಲ್ಲ. ಹುಟ್ಟೋದು ಕೂಡ ಅಸಂಭವನೇ ಆಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಮಾರ್ಧವತೆನೇ ಪ್ರೇಮದ ಮೂಲ, ಪ್ರೇಮದ ಅಭಿವ್ಯಕ್ತಿ, ಪೋಷಣೆ. ರಾಮ ಒಂದು ಸ್ವಲ್ಪ ಬಳಲಿದ ಹಾಗೆ ಕಂಡ್ರೆ ನನ್ನ ಅಂತಃಕರಣ ಮರುಗುತ್ತೆ. ಅವನು ಸ್ವಲ್ಪ ಕಡಿಮೆ ಊಟ ಮಾಡಿದ್ರೆ, ಅವನ ಮುಖ ಸ್ವಲ್ಪ ಸಪ್ಪೆ ಆದರೆ ನನ್ನ ಮನಸ್ಸು ಕರಗುತ್ತೆ. ನಾನೇ ಏನೋ ತಪ್ಪು ಮಾಡಿದ್ದೀನಿ, ಅವನ ಬಳಲಿಕೆ, ಆಹಾರದ ಅನಪೇಕ್ಷೆ, ಮುಖ ಕಾಂತಿ ಇಳಿತಕ್ಕೆ ನಾನೇ ಕಾರಣವಾ ಅನ್ನೋ ದೋಷ ಭಾವ ನನ್ನಲ್ಲಿ ಹುಟ್ಟುಬಿಡ್ತಿತ್ತು. ನಾನು ಮಂಕಾಗ್ಬಿಡ್ತಿದ್ದೆ. ನಾನು ಸ್ವಲ್ಪ ಮಂಕಾದ್ರೆ ಅವನು ತಕ್ಷಣ ಸಂತೈಸ್ತಿದ್ದ. ತವರು ಬಾಧಿಸ್ತಾ ಇದ್ಯಾ, ಕಾರ್ಯಬಾಹುಳ್ಯದಿಂದ ನಾನು ನಿನ್ನನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ವಾ ಅಂತ ಮುದ್ದಿಸ್ತಿದ್ದ. ಕ್ಷಮೆ ಬೇಡ್ತಾ ಇದ್ದ. ಆರ್ಯಪುತ್ರ, ನೀನು ಕ್ಷಮೆ ಮಾತಾಡಿದ್ರೆ ನನಗೆ ನೋವಾಗಲ್ವಾ ಅಂತ ಹೇಳ್ಬಿಟ್ಟು ಅವನ ಬಾಯಿ ಮೇಲೆ ನನ್ನ ಹಸ್ತವನ್ನಿಟ್ಟು ಮುಚ್ತಾ ಇದ್ದೆ. ಅವನನ್ನ ಹೇಗೆ ಸ್ಪರ್ಶಿಸಿದ್ರು ಕೂಡ ನನ್ನ ನರನಾಡಿಗಳು ಉಬ್ಬುತ್ತಿದ್ವು. ರಕ್ತ ಸಂಚಲನೆ ವೃದ್ಧಿ ಆಗ್ತಿತ್ತು. ಮುಖದ ಬಣ್ಣ ಕೆಂಪು ತಿರುಗ್ತಾ ಇತ್ತು. ಇನ್ನು ನನಗೆ ಗಿಡ, ಲತೆ, ವೃಕ್ಷ, ಮೊಗ್ಗು, ಹೂವುಗಳ ಅಂದ ಚಂದಗಳನ್ನು ಮೆಚ್ಚಿ ಆಸ್ವಾದಿಸೋದನ್ನ ಕಲಿಸಿದ್ದು ಕೂಡ ಅವನೇನೆ. ನಮ್ಮ ಮಿಥಿಲೆಯ ಸಮೀಪದಲ್ಲಿ ತರಹೇವಾರಿ ಗಿಡ ಮರಗಳ ಕಾಡುಗಳಿದ್ರೂ ಕೂಡ ವನಭೋಜನಕ್ಕೆ ಅಂತ ನಾವು ಮಹಿಳೆಯರೆಲ್ಲ ವರ್ಷಕ್ಕೊಂದ್ಸಲ ಅಲ್ಲಿ ಹೋಗಿ ವಿಹರಿಸ್ತಿದ್ರು ಕೂಡ ನನಗೆ ಒಂದೊಂದೇ ಸಸ್ಯದ ಚೆಲುವನ್ನ ಗಮನಿಸಿ ಸವಿಯುವಂತಹ ಅಭಿರುಚಿ, ರುಚಿ ಎರಡೂ ಇರಲಿಲ್ಲ. ಸಸ್ಯ ಸಮೂಹವನ್ನು ಒಟ್ಟಿಗೆ ನೋಡಿ ಆಹಾ ಎಷ್ಟು ಚಂದ ಅಂತ ಅಂದ್ಕೊಳ್ತಿದ್ದೆ ಅಷ್ಟೆ. ಅರಮನೆ ಹಿಂಬದಿಯಲ್ಲಿದ್ದ ರಾಜೋದ್ಯಾನದ ಹಸಿರನ್ನು ಕೂಡ ಅಷ್ಟೇ ಸುಮ್ಮನೆ ನೋಡ್ತಾ ಇದ್ದೆ. ಆದರೆ ಸಸ್ಯಗಳ ಒಂದೊಂದನ್ನು ಬಿಡಿಯಾಗಿ ನೋಡಿ ಮೈಮರೆಯೋದನ್ನು ನನಗೆ ಕಲಿಸಿದ್ದು ನನ್ನ ರಾಮ. ಸೀತೆ, ಪುಷ್ಪದಲ್ಲಿ ಎಷ್ಟು ಮಧುರ ರಸ ಇರುತ್ತೆ ಗೊತ್ತಾ? ತುಂಬಿಗಳು ಹಾರಿ ಬಂದು ಪುಷ್ಪದ ಮೇಲೆ ಕೂತು ರಸವನ್ನ ಹೀರಿ ಹಾರಿ ಗೂಡಿಗೆ ಹೋಗಿ ಜೇನುಗೂಡಲ್ಲಿ ಶೇಖರಿಸುತ್ತವೆ. ಹೂವುಗಳಲ್ಲಿ ಕಣ್ಣಿಗೆ ಕಾಣೋ ಚೆಲುವು ಮಾತ್ರ ಅಲ್ಲ, ನಾಲಿಗೆಯಲ್ಲಿ ನೀರು ಜಿನುಗಿಸುವ ಸಿಹಿರಸನೂ ಇರುತ್ತೆ. ನಿಂಗೆ ಗೊತ್ತಲ್ವಾ ಅಂತ ಹೇಳಿಬಿಟ್ಟು ನನ್ನ ಮುಖದಲ್ಲಿ ದೃಷ್ಟಿಯನ್ನು ನೆಟ್ಟು ತನ್ನ ಮುಖದಲ್ಲಿ ನಗುವನ್ನು ಸೂಸ್ತಿದ್ದ. ಆ ನಗುವಿನ ಅರ್ಥವನ್ನು ಗ್ರಹಿಸಲಾರದ ನಾನು ಪೆಚ್ಚಾಗಿ ಅವನ ಮುಖ ನೋಡ್ತಿದ್ದೆ. ಆ ನಂತರ ಅವನು ಹೇಳ್ತಿದ್ದ, ನಿನ್ನ ಮುಖ ಪುಷ್ಪದ ಹಾಗೆ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ತುಂಟನಿಗೆ ಚೆಲ್ಲಿದಾಗ ನನಗೆ ಅರ್ಥ ಆಗ್ತಿತ್ತು. ನಾಚಿಕೆಯಿಂದ ಕತ್ತು ಬಗ್ಗಿಸ್ಕೊಳ್ತಿದ್ದೆ. ಆ ನಂತರ ತಿಳಿಯಿತು ನನಗೆ, ಏಕಾಂತದಲ್ಲಿದ್ದಾಗ ಅವನು ಆಡೋ ಎಷ್ಟೋ ಮಾತುಗಳಿಗೆ ಬೇರೆ ಇನ್ನೊಂದೇನೋ ಅರ್ಥ ಇರುತ್ತೆ ಅಂತ. ಅಂತಹ ಅರ್ಥ ಆದಾಗ ನನ್ನೊಳಗೆ ಏನೋ ಪಲ್ಲವಿಸಿದಂತಾಗಿ ಮುಖ ಸೂಕ್ಷ್ಮವಾಗಿ ಬೆವರುತ್ತಿತ್ತು. ಅವನು ಇತರ ಕಾರ್ಯಗಳಿಗೋಸ್ಕರ ಅಂತಃಪುರದಿಂದ ಹೊರಗಡೆ ಹೋದಾಗ ನನ್ನ ಮನಸ್ಸು ಅವನ ಅಂತಹ ಮಾತು, ಅಂತಹ ನೋಟದ ಮಿಂಚನ್ನು ನೆನೆಸ್ಕೊಂಡು ಮಗ್ನವಾಗ್ತಿತ್ತು. ನಾನು ದಿನಕ್ಕೊಂದ್ಸಲ ಆದರೂ ಅತ್ತೆ ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋಗಿ ಅವರ ಚರಣ ಧೂಳಿಯನ್ನ ಪಡೀತಿದ್ದೆ. ಬಿಳಿಯ ತುಂಬು ಕೂದಲು, ಉದ್ದನೆಯ ಕಿವಿ, ರಾಜಲಕ್ಷಣದ ಅವರ ಮುಖ ಬಹಳ ಕಾಲ ದುಃಖದಿಂದ ಹಿಂಡಿತ್ತು ಅನ್ನೋ ಚಿಹ್ನೆಗಳು ಕಾಣಿಸ್ತಿದ್ವು. ನನ್ನನ್ನು ನೋಡಿದಾಗ ಮಾತ್ರ ಅವ್ರ ಮುಖದಲ್ಲಿ ಸಂತೋಷ ಮಿನುಗ್ತಿತ್ತು. ನನ್ನ ಸೊಸೆ ನೀನು, ನನ್ನ ಮಗಳು ಅಂತ ಬಾಚಿ ತಬ್ಕೊಳ್ತಿದ್ರು. ಅವರ ಅಪ್ಪುಗೆಯಲ್ಲಿ ಮಿಥಿಲೆಯ ನಮ್ಮ ಅಮ್ಮ, ನನ್ನ ತಾಯಿ ಈಗ ನೆನಪಾಗ್ತಾರೆ. ನನ್ನ ಆ ತಾಯಿ ತಬ್ಬಿಕೊಳ್ತಿರ್ಲಿಲ್ಲ. ನಾನು ನನ್ನ ಅತ್ತೆಯಲ್ಲಿ ನನ್ನ ತಾಯಿಯನ್ನು ಕಾಣ್ತಾ ಇದ್ದೀನಿ. ಮಗಳೇ, ನೀನು ಎಷ್ಟು ಚಂದ ಇದೆಯಾ, ನಿನ್ನ ಮುಖ ಎಷ್ಟು ಸೌಮ್ಯವಾಗಿ ಸುಂದರವಾಗಿದೆ. ಸೌಮ್ಯ ಗುಣ ಇಲ್ಲದ ಚೆಲುವು
ಹಾವಿನ ಹೊಳೆಯುವ ಸೌಂದರ್ಯದ ಹಾಗೆ ನನ್ನ ರಾಮನ ಮುಖದಲ್ಲೂ ಕೂಡ ನಿನ್ನ ಮುಖದಲ್ಲಿ ಇರುವಂತಹದೇ ಸೌಮ್ಯ ಚೆಲುವಿರೋದನ್ನ ನೋಡಿದ್ದೀನಿ ನಾನು, ಅರ್ಥ ಮಾಡ್ಕೊಂಡಿದ್ಯಾ ನೀನು ಅಂತ ಒಂದಿನ ನನ್ನನ್ನು ಕೇಳಿದ್ರು. ನಾನು ಪ್ರತಿ ಕ್ಷಣವೂ ನೋಡಿ ಆನಂದಿಸ್ತಿದ್ದ ನನ್ನ ಗಂಡನ ಮುಖದ ಈ ಪ್ರಧಾನ ಗುಣವನ್ನ ನನ್ನ ಬುದ್ಧಿ ಗ್ರಹಿಸೇ ಇರಲಿಲ್ಲ. ಅವರು ಹೀಗೆ ಹೇಳಿದ ದಿನದಿಂದ ನಾನು ಅದನ್ನು ಗಮನಿಸಕ್ಕೆ ನನ್ನೊಳಗೆ ಪ್ರಾರಂಭ ಮಾಡಿಕೊಂಡೆ. ಈ ಲಕ್ಷಣ ನಿಮ್ಮಿಬ್ಬರಲ್ಲೂ ಏಕಸಮವಾಗಿ ನಿಮ್ಮನ್ನು ಬೆಸೆದಿದೆ ಅಂತ ಅತ್ತೆ ಹೇಳಿದ್ರು. ನನ್ನ ಸಖಿ ಸುಖೇಶಿ ನನ್ನ ತಲೆಗೆ ಹಗುರವಾಗಿ ಸುಗಂಧದ ತೈಲ ಹಚ್ಚಿ 5 ಕಾಲಿನ ಜಡೆ ಹಾಕಿ ಸಿಂಗರಿಸ್ತಿದ್ಲು. ನಾನು ಅತ್ತೆ ದರ್ಶನಕ್ಕೆ ಹೋದಾಗ ಅವರು, ನಿನ್ನ ಮುಖಕ್ಕಿಂತ ಜಡೆಗಿಂತ ಹೆರಳು ಚಂದ ಕಾಣುತ್ತೆ, ನಾನು ಹೆರಳು ಹಾಕ್ತೀನಿ ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಕೂರಿಸ್ಕೊಂಡು ತಾವು ನನ್ನ ಬೆನ್ನಿಗೆ ಕೂತು ಬಾಚಣಿಗೆಯ ಹಲ್ಲು ತಲೆಗೆ ಚುಚ್ಚಿದ ಹಾಗೆ ಕೂದಲನ್ನು ಕಿತ್ತು ಚುಳ್ಳು ಅನ್ನದ ಹಾಗೆ ಹಗುರವಾಗಿ ಬಾಚಿ ಹೆರಳು ಕಟ್ತಿದ್ರು. ಆಮೇಲೆ ಮುಟ್ ನೋಡ್ಕೊ ಅಂತ ಹೇಳ್ತಿದ್ರು. ಮುಟ್ಟಿದಾಗ ನನ್ನ ತುರುಬು ಸುಂದರ ಆಕೃತಿಯ ಆಭರಣದ ಹಾಗೆ ಭಾಸವಾಗ್ತಿತ್ತು. ಅವರು ಒಳಗಡೆ ಹೋಗಿ ತಮ್ಮ ಆಭರಣಗಳಲ್ಲಿ ಕೆಲವನ್ನ ಆರಿಸಿ ತಂದು ನನ್ನ ಹೆರಳಿಗೆ ಮುಡಿಸ್ತಿದ್ರು. ಜೊತೆಗೆ 2 ಕೈಗನ್ನಡಿಗಳನ್ನ ಕೊಟ್ಟು ಹಿಂದೆ ಮುಂದೆ ಹಿಡಿದು, ನೋಡು ಚೆನ್ನಾಗಿಲ್ವಾ, ದಿನ ಬಂದು ಬೇರೆ ಬೇರೆ ಥರ ಹೆರಳು ಹಾಕಿಸ್ಕೊ, ನಿನ್ನ ಗಂಡನಿಗೂ ಸಂತೋಷ ಆಗುತ್ತೆ ಅಂತ ಅಂತಿದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.